ಆಗೊಂದು ಟೈಮ್ ಇತ್ತು ಆ್ಯನಿವರ್ಸರೀಸ್ ಅಂತಂದಾಗ ಕೇಕ್ಸ್ ಸೆಲೆಬ್ರೇಷನ್ ಸರ್ಪ್ರೈಸಸ್ ಇದಾಗಿತ್ತು. ಬಟ್ ಈಗ ಆ್ಯಸ್ ವಿ ಗ್ರೋ ಓಲ್ಡರ್ ಥಿಂಗ್ಸ್ ಚೇಂಜ್ ಅಲ್ವಾ. ಆ್ಯನಿವರ್ಸರಿ ಅಂತಂದಾಗ ಜಸ್ಟ್ ಒಂದು ಸ್ವಲ್ಪ ನೆಮ್ಮದಿ ಆ್ಯಂಡ್ ಬ್ಯೂಟಿಫುಲ್ ಬಿಗಿನಿಂಗ್ ಇರಲಿ ಅನ್ನೋದು ಮಾತ್ರನೇ ನಾವು ಬಯಸ್ತೀವಿ. ಆ್ಯಂಡ್ ಈ ವರ್ಷ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಸುಮಾರು 6 ಗಂಟೆ ಹಾಗೆ ಮನೆಯಿಂದ ಹೊರಟ್ವಿ. ಒಂದೇ ದಿನಕ್ಕೆ ಬೇಕಾಗುವಷ್ಟು ಪ್ಯಾಕ್ ಮಾಡಿಕೊಂಡು ಸೀದಾ ಹೊರಟಿದ್ದು ನಾವು ಫಸ್ಟ್ ಸ್ಟಾಪ್ ಮುರುಘನಹಳ್ಳಿಗೆ ಬ್ರೇಕ್ಫಾಸ್ಟ್ಗೆ ಅಂತ. ಇಲ್ಲಿ ನೀವು ಮಿಸ್ ಮಾಡ್ದಂಗೆ ಹೋಗಿ, ಎಸ್ಪೆಷಲಿ ಟ್ರೈ ದ ಸ್ವೀಟ್ ಪೊಂಗಲ್. ದೇವಸ್ಥಾನದಲ್ಲಿ ಹೇಗೆ ಕೊಡ್ತಾರೋ ಅದೇ ರೀತಿಯಲ್ಲಿರುತ್ತೆ. ಸ್ವೀಟ್ ಪೊಂಗಲ್, ಗಾರ್ಲಿಕ್ ಇಡ್ಲಿ, ಪುಡಿ ಇಡ್ಲಿ ಇದನ್ನೆಲ್ಲ ತಿಂದು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ತಿಂದು ಕಾಫಿ ಎಲ್ಲ ಕುಡಿದು ಹೊರಟಿದ್ದು ನಾವು ನಮ್ಮ ಡೆಸ್ಟಿನೇಷನ್ಗೆ. ಆ್ಯಂಡ್ ಈ ಸರಿ ನಾವು ಪ್ಲ್ಯಾನ್ ಮಾಡಿದ್ದು ತಿರುಪತಿಗೆ. ನಾವು ಅಂದ್ಕೊಂಡ್ರೆ ಮಾತ್ರ ತಿರುಪತಿಗೆ ಹೋಗೋದಕ್ಕಾಗೋದಿಲ್ಲ. ಆ ದೇವ್ರ ತಥಾಸ್ತು ಅಂದು ನಮ್ಮನ್ನು ಕರೆಸ್ಕೊಂಡು ದರ್ಶನವನ್ನು ನೀಡಬೇಕು. ಆಗ ಮಾತ್ರನೇ ಈ ಸ್ಪೆಷಲ್ ದಿನ ನಮ್ಮನ್ನು ಕರೆಸ್ಕೊಂಡಿದ್ದಕ್ಕೆ ಐ ವಾಸ್ ವೆರಿ ವೆರಿ ಹ್ಯಾಪಿ, ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. ಸುಮಾರು 11 ಗಂಟೆ ಹಾಗೆ ನಾವು ತಿರುಪತಿಗೆ ರೀಚ್ ಆಗಿ ಹೋಟೆಲ್ ಚೆಕ್ ಇನ್ ಆಗಿ ರಿಫ್ರೆಶ್ ಎಲ್ಲ ಆಗಿ ಲಂಚ್ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ನಮ್ಮ ದರ್ಶನ ಇದ್ದಿದ್ದು 4 PM ಸೊ 2 o'clock ಹಾಗೆ ತಿರುಪತಿಯಿಂದ ತಿರುಮಲಾಗೆ ಅಂತ ಹೊರಟ್ವಿ. ಆ್ಯಂಡ್ ಈ ಸರಿ ನಾವು ಬುಕ್ ಮಾಡಿದ್ದು ಶ್ರೀವಾಣಿ ದರ್ಶನಂ. ತುಂಬ ಹತ್ತಿರದಲ್ಲಿ ದೇವ್ರನ್ನ ನೋಡಿದೆ, ಜಸ್ಟ್ 50 meters ದೂರದಲ್ಲಿ. ಆ್ಯಂಡ್ ಏನೂ ಅನಿಸಿಲ್ಲ, ಕಣ್ಣು ತುಂಬಿ ಬಂತು ಅಷ್ಟೇ. ವೆರಿ ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು. ಈಗ ನೆನೆಸ್ಕೊಂಡ್ರೆ ದೇವರು ಹೇಗಿದ್ರು ಅನ್ನೋದು ನನಗೆ ನೆನಪೇ ಬರೋದಿಲ್ಲ. ದ್ಯಾಟ್ಸ್ ದ ಬ್ಯೂಟಿ ಐ ಗೆಸ್. ನೆಕ್ಸ್ಟ್ ಡೇ ಆರ್ಯನ್ ಎಕ್ಸಾಮ್ ಇರೋದ್ರಿಂದ ಇದೇ ದಿನ ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೊರಟು ಬರಬೇಕಾಗಿತ್ತು. ಸೊ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಎತ್ಕೊಂಡು ನ್ಯಾಪ್ ಎಲ್ಲ ತೊಗೊಂಡು ಸುಮಾರು 11 ಗಂಟೆ ಹಾಗೆ ನಾವು ತಿರುಪತಿಯಿಂದ ವಾಪಸ್ ಬ್ಯಾಂಗ್ಳೂರ್ಗೆ ಅಂತ ಹೊರಟ್ವಿ. ಮಧ್ಯದಲ್ಲಿ ಡಿನ್ನರ್ಗೆ ಅಂತ 1 hour ಬ್ರೇಕ್ ಕೊಟ್ಟು ಸುಮಾರು 3-3:30 ಹಾಗೆ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಇದಾಗಿತ್ತು ನಮ್ಮ ಸಣ್ಣ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ವ್ಲಾಗ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಡೂ ಕೀಪ್ ಸಪೋರ್ಟಿಂಗ್ ಮೀ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಬಾಯ್.